ವೃತಿಕಾ ಅಧ್ಯಾಯ 9 ವೃತಿಕಾಳ ಮನೆಯ ಇಂಚಿಂಚು ನೋಡುತ್ತಾ ಅಡಿಗೆ ಕೋಣೆಯತ್ತ ಹೊರಟ ಅಜಯನಿಗೆ ಅಲ್ಲಿ ಲೋಟದ ಮರೆಯಲ್ಲಿ ಒಂದು ವಸ್ತು ಕಂಡಿತ್ತು. ಅದನ್ನು ತನ್ನ ಕರ್ಚೀಫಿನಿಂದ ಹಿಡಿದುಕೊಂಡು ಅವಳ ಬೆಡ್ರೂಮ್ ಕಡೆ ಹೊರಟನು. ಮುಂದೆ ಬಾಗಿಲು ತೆರೆಯಲು ಅಲ್ಲಿನ ಬೆಡ್ ನೋಡಿ ಅದು ಬೆಡ್ರೂಮ್ ಎನ್ನುವುದು ಮನದಟ್ಟಾಗಿತ್ತು. ಒಮ್ಮೆ ಸುತ್ತಲೂ ಕಣ್ಣಾಡಿಸಿದವನನ್ನು ದಿಗ್ಭ್ರಾಂತನಾಗಿ ಮಾಡಿದ್ದು ಅಲ್ಲಿನ ಒಂದು ಫೋಟೋ. ಒಂದೊಂದೇ ಹೆಜ್ಜೆ ಇಟ್ಟು ಆ ಫೋಟೋ ಮುಂದೆ ಬಂದು ನಿಂತನು. ಚಂದದ ನಗುವಿನೊಂದಿಗೆ ಮನಮೋಹಕವಾಗಿ ಕಾಣಿಸುತ್ತಿರುವ ವೃತಿಕಾಳದ್ದೇ ಫೋಟೋ ಅದಾಗಿತ್ತು. ಕೂದಲು ಗಾಳಿಗೆ ಹಾರಿಬಿಟ್ಟು ಗುಳಿ ಕೆನ್ನೆಯ ದಾಳಿಂಬೆ ಬೀಜದಂತಹ ಹಲ್ಲು, ಬೊಗಸೆ ಕಣ್ಣು, ಅಬ್ಬ ಸೌಂದರ್ಯ ರಾಶಿಯಂತೆ ಕಂಡುಬಂದಳು ಆ ಫೋಟೋದಲ್ಲಿ. ಆಶ್ಚರ್ಯದಿಂದ ಆ ಫೋಟೋ ಬಳಿ ಬಂದು ನಿಂತನು ಅಜಯ್. ಮಂಡಿಯೂರಿ ಆ ಫೋಟೋ ಇಟ್ಟಿರುವ ಚಿಕ್ಕ ಮೇಜಿಗೆ ಸರಿಸಮನಾಗಿ ಕುಳಿತವನು ಇನ್ನೂ ಆಶ್ಚರ್ಯದಿಂದ ಆ ಫೋಟೋವನ್ನು ತದೇಕಚಿತ್ತವಾಗಿ ನೋಡುತ್ತಲೇ ಇದ್ದನು. ಇದೇನಾಶ್ಚರ್ಯ, ಆ ಫೋಟೋ ಮತ್ತೆ ಮತ್ತೆ ನೋಡುವಂತಹದ್ದು ಏನಿದೆ ಎಂಬ ಪ್ರಶ್ನೆ ಬರುವುದು ಸಹಜ. ಆದ್ರೆ ಅಜಯ್ ನೋಡುತ್ತಿರುವುದು ಕೇವಲ ಫೋಟೋವನ್ನಲ್ಲ, ಬದಲಾಗಿ ಆ ಫೋಟೋಗೆ ಹಾಕಿರುವ ಹೂವಿನ ಹಾರವನ್ನು. ನಿಜ, ವೃತಿಕಾಳ ಫೋಟೋಗೆ ಹೂವಿನ ಹಾರ ಹಾಕಲಾಗಿತ್ತು. ಅಷ್ಟೇ ಅಲ್ಲ, ಅಲ್ಲೊಂದು ಊದುಬತ್ತಿ ಕೂಡ ಹಚ್ಚಲಾಗಿತ್ತು. ಹೂವಿನ ಹಾರ ಒಣಗಿ ಹೋಗಿದ್ದು, ಊದುಬತ್ತಿ ಕೂಡ ಹಚ್ಚಿ ಹಲವು ದಿನ ಕಳೆದು ಹೋಗಿತ್ತು. ಅಲ್ಲಿನ ಪುಡಿಯಿಂದ ಇದು ತಿಳಿದು ಬಂದಿತ್ತು. ಮತ್ತೊಮ್ಮೆ ಮಗದೊಮ್ಮೆ ಆ ಪುಡಿಯನ್ನು ಬೆರಳಿನಿಂದ ತೆಗೆದು ಮೂಗಿನ ಬಳಿ ತಂದು ಪರಿಮಳ ನೋಡುವವನ ಹೃದಯ ಬಡಿತ ಕೊಂಚ ಏರುಪೇರಾಗಿತ್ತು. ಅಲ್ಲೇ ಫೋಟೋ ಪಕ್ಕದಲ್ಲಿ ನೀಟಾಗಿ ಜೋಡಿಸಿದ್ದ ಪುಸ್ತಕವೊಂದರಿಂದ ಒಂದು ಹಾಳೆ ಹರಿದು ಆ ಪುಡಿಯನ್ನು ಅದಕ್ಕೆ ಹಾಕಿದನು. ನಂತರ ಆ ಫೋಟೋದಲ್ಲಿದ್ದ ಒಣ ಹೂವಿನ ಹಾರವನ್ನು ಕೂಡ ತೆಗೆದು ಹರಿದ ಹಾಳೆಗೆ ಹಾಕಿ ಆ ಪೇಪರನ್ನು ಮಡಚಿ ತನ್ನ ಪಾಕೆಟ್ ಒಳಗೆ ಹಾಕಿಕೊಂಡನು. ನಗುಮೊಗದ ಆ ಫೋಟೋ ನೋಡಿ ಒಂದು ಕಿರುನಗೆ ಹೊರಹಾಕಿದವನ ಮನಸ್ಸು ಕನಿಕರದ ಭಾವದಿಂದ ಕೂಡಿತ್ತು. ಇಲ್ಲಿಯವರೆಗೆ ಮಂಡಿಯೂರಿ ಕುಳಿತಿದ್ದವನು ಈಗಂತೂ ನೆಲದಲ್ಲಿ ಸರಿಯಾಗಿ ಕುಳಿತು, ನಿನ್ನನ್ನು ಈ ರೀತಿ ನಾನು ಊಹೆ ಕೂಡ ಮಾಡಲಾರೆ. ನಾನು ಆಸೆಪಟ್ಟು ತಾಯ್ನಾಡಿಗೆ ಬಂದಿದ್ದೇನೆ. ಮೊದಲ ಕೇಸ್ ಈ ರೀತಿ ನನ್ನ ಕೈಬಿಟ್ಟು ಹೋಗದು. ಖಂಡಿತ ಎಲ್ಲೋ ಇದ್ದೀಯಾ ಎನ್ನುವ ನಂಬಿಕೆಯಿದೆ. ರಾಜೋಪಚಾರ ಅಥವಾ ಸಾಮಾನ್ಯ ಉಪಚಾರ ಕೂಡ ಇಲ್ಲದೇ ಇದ್ದರೂ ಎಲ್ಲೋ ಜೀವಂತವಾಗಿದ್ದೀಯಾ ಎನ್ನುವ ನಂಬಿಕೆ ದೃಢವಾಗಿದೆ. ಹೀಗಂತೂ ಈ ಲೋಕ ಬಿಟ್ಟಿರಲಾರೆ. ಹಾಗಾಗಿ ನಿನಗೆ ಈ ಹಾರ ಊದುಬತ್ತಿ ಈಗಲ್ಲ, ನಾನದನ್ನು ಕನಸಿನಲ್ಲೂ ಎಣಿಸಲಾರೆ ಎಂದವನು ಮೇಲೆ ನೋಡುತ್ತಾ ದೀರ್ಘ ಉಸಿರು ಬಿಟ್ಟು, ಆದಷ್ಟು ಬೇಗ ನಿನ್ನನ್ನು ಭೇಟಿಯಾಗುವೆ ಎನ್ನುತ್ತಾ ಅವಳ ಫೋಟೋ ಸ್ಪರ್ಶಿಸಿದನು. ನೆಲಕ್ಕೆ ಕೈಯೂರಿ ಮೇಲಕ್ಕೇಳುವಾಗ ಅವನ ಕೈಗೆ ತಗುಲಿತೊಂದು ವಸ್ತು. ಅದನ್ನು ಹಿಡಿದುಕೊಂಡವನು ಕಿಟಕಿಯ ಬೆಳಕಿಗೆ ಏನದು ಎಂದು ವೀಕ್ಷಿಸಿದನು. ಒಂದು ಕಿವಿಯ ಓಲೆಯಂತಿಟ್ಟು, ಕೆಂಪು ಹಸಿರು ಕಲ್ಲು ಮುತ್ತುಗಳಿಂದ ಕೂಡಿದ ಸ್ವಲ್ಪ ದೊಡ್ಡದಾದ ಕಿವಿಯೋಲೆ. ಅದನ್ನು ನೋಡಿದವನಿಗೆ ಎಲ್ಲೋ ನೋಡಿದ ನೆನಪಾದರೂ ತುಂಬಾ ತಲೆಕೆಡಿಸಿಕೊಳ್ಳದೆ ಅದರ ಇನ್ನೊಂದು ಜೋಡಿಗಾಗಿ ತಡಕಾಡಿದನು. ಮೇಜಿನ ಕೆಳಭಾಗ, ಹಾಸಿಗೆ ಪಕ್ಕ ಎಲ್ಲಿ ನೋಡಿದರೂ ಏನೂ ಸಿಗಲಿಲ್ಲ. ಇನ್ನೊಂದು ಜೋಡಿ ಕೂಡ. ಮೊಬೈಲ್ ಬೆಳಕಿನಲ್ಲಿ ಮತ್ತೆ ಮತ್ತೆ ಹುಡುಕುವವನಿಗೆ ಒಂದು ಕಿವಿಯೋಲೆ ಬಿಟ್ಟರೆ ಮತ್ತೊಂದು ಸಿಗಲೇ ಇಲ್ಲ. ಕೊನೆಗೂ ಹುಡುಕಿ ನಿರಾಸೆಯಿಂದ ಇದ್ದ ಒಂದನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಗಿಲು ಹಾಕಿ ಹೊರಬಂದನು. ಪುನಃ ಬಂದು ಸೋಫಾದಲ್ಲಿ ಕುಳಿತವನು ಮತ್ತೆ ಮತ್ತೆ ಆ ಕಿವಿಯೋಲೆಯನ್ನು ಹಿಡಿದು ಮೇಲಕ್ಕೆ ಕೆಳಗೆ ಹಿಂದೆ ಮುಂದೆ ಮಾಡಿ ನೋಡುತ್ತಲೇ ಇದ್ದನು. ಎಲ್ಲೋ ನೋಡಿದ ನೆನಪು. ಎಲ್ಲಿ ಇರಬಹುದು? ಪಕ್ಕನೆ ಪೂರ್ಣನ ಮನೆಯಿಂದ ಅವನಿಗೆ ತಿಳಿಯದೆ ತಂದಿರುವ ವೃತಿಕಾಳ ಫೋಟೋ ನೋಡಿದನು. ಅದರಲ್ಲಿ ವೃತಿಕಾ ಒಂದು ಅತೀ ಚಿಕ್ಕದಾದ ಕಿವಿಯೋಲೆ ಹಾಕಿದ್ದು ಇದಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ಎಲ್ಲಿ ನೋಡಿದ್ದೇನೆ? ಮತ್ತೆ ಮತ್ತೆ ನೆನಪು ಮಾಡಿಕೊಂಡರೂ ನೆನಪಿಗೆ ಬರಲಿಲ್ಲ. ಆದರೂ ಒಂಥರ ತಲೆ ತಿನ್ನುವ ಗೊಂದಲದ ಪ್ರಶ್ನೆ ತಲೆಯೊಳಗೆ ಕುಳಿತಿತ್ತು. ಯಾರದ್ದೋ ಕಿವಿಯೋಲೆ ನಾನು ಹೇಗೆ ನೋಡಲು ಸಾಧ್ಯ? ಎಲ್ಲಿ ಎಂದು ನೆನಪಿಗೆ ಬರುತ್ತಿಲ್ಲವಲ್ಲ? ಬಹುಶಃ ಪೂರ್ಣ ಕೊಟ್ಟ ಒಂದಿಷ್ಟು ವೃತಿಕಾಳ ಫೋಟೋದಲ್ಲಿ ಈ ಕಿವಿಯೋಲೆ ಮನಸ್ಸಿಗೆ ನಾಟಿರಬಹುದು. ಯಾವುದಕ್ಕೂ ಪೂರ್ಣನನ್ನು ಕೇಳುವುದೇ ಒಳಿತು. ಹೇಗೆಂದರೂ ಪೂರ್ಣನನ್ನು ಮತ್ತೊಮ್ಮೆ ಭೇಟಿಯಾಗಲೇಬೇಕಲ್ಲ ಎಂದುಕೊಂಡವನು ಕಿವಿಯೋಲೆ ಪಾಕೆಟಿಗೆ ಹಾಕಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ಹೊರಹೋದನು. ಅಲ್ಲಿಯವರೆಗೆ ಕಾವಲು ಕಾಯುತ್ತಿದ್ದ ಪೊಲೀಸರು ತಾವು ತಂದ ಹೊಸ ಬೀಗನ್ನು ಬಾಗಿಲಿಗೆ ಹಾಕಿ ಅವರು ಹೊರಟರು. ಇತ್ತ ಗಡತ್ತಾಗಿ ಊಟ ಮಾಡಿ ಏನೇನೋ ಆಲೋಚನೆ ಮಾಡುತ್ತಾ ಅಲ್ಲೇ ನಿದ್ರೆಗೆ ಜಾರಿದ ವೃತಿಕಾಳಿಗೆ ಒಂದೆರಡು ದಿನಗಳ ನಂತರ ಒಳ್ಳೆಯ ನಿದ್ರೆ ಹತ್ತಿತ್ತು. ಎದ್ದವಳಿಗೆ ಸಮಯ ತಿಳಿಯದೇ ಇದ್ದರೂ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದು ನೆನಪಾಗಿತ್ತು. ಹಾಗಾಗಿ ಅಂದಾಜಿನ ಮೇಲೆ ಸುಮಾರು 3-4 ಗಂಟೆ ಇರಬಹುದು ಎಂದು ಅಂದಾಜಿಸಿದಳು. ಎಂದಿನಂತೆ ಬಾಗಿಲ ಬಳಿ ಬಂದು ಬಾಗಿಲನ್ನು ಧಡಧಡ ಎಂದು ಬಾರಿಸತೊಡಗಿದಳು. ಯಾರಿದ್ದೀರಿ? ಬಾಗಿಲು ತೆರೆಯಿರಿ, ಪ್ಲೀಸ್, ಬಾಗಿಲು ತೆರೆಯಿರಿ. ಶಬ್ದ ಇನ್ನೂ ಸ್ವಲ್ಪ ಜೋರಾಗಿ ಕೇಳತೊಡಗಿತು. ಎಂದಿಗಿಂತ ಇಂದು ಶಬ್ದದ ಆರ್ಭಟ ಜೋರಾಗಿತ್ತು. ಕಾರಣ ಊಟ ಚೆನ್ನಾಗಿ ಆಗಿತ್ತು.
ದಿನದಲ್ಲಿ ಆಗೊಮ್ಮೆ ಈಗೊಮ್ಮೆ ಬಾಗಿಲು ಬಡಿಯುವ ಪ್ರಯತ್ನ ನಿರಂತರವಾಗಿ ಮಾಡುತ್ತಿದ್ದರೂ ಆ ಕಡೆಯಿಂದ ಯಾವ ಶಬ್ದವೂ ಬಾರದೆ ಮತ್ತೆ ಅಳುತ್ತಾ ಹಾಸಿಗೆ ಹತ್ತುತ್ತಿದ್ದಳು. ಅಳು ಮಾತ್ರ ನಿಲ್ಲದಂತಿತ್ತು. ವೃತ್ತಿಕಾ ಮುಂದುವರಿಯುವುದು. ನಿಮ್ಮವಳೇ ಹನಿ. ಸಂಪೂರ್ಣ ಕಥೆಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಸಂಚಿಕೆಯ ಅನಿಸಿಕೆ ಬರೆಯಿರಿ.